ಎಲ್ಲ ಮಿಕ್ಸರ್ ಹಾಕಿಟ್ಟು ಈಗ ರೊಟ್ಟಿ ಹಿಟ್ಟನ್ನ ಕಲಿಸ್ತಾ ಇದ್ದಾಳೆ ಅವರು. ಜಿಗಟ್ ಹಾಕ್ತಾ ಇದ್ದಾಳೆ ನಮ್ಮ ತಾಯಿ ನೋಡಿ. ಇದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಕಲಿಸ್ಕೊಂಡು ಆಮೇಲೆ ನಮ್ಮ ತಾಯಿಯವರು ರೊಟ್ಟಿ ಮಾಡಕ್ ರೆಡಿಯಾಗಿ ಆಮೇಲೆ ರೊಟ್ಟಿ ತರ್ತಾರೆ ಗುರುವೆ. ಈಗ ನಮ್ಮ ತಂಗಿಯವರು ಮಧ್ಯಾಹ್ನನೂ ಶೇಂಗಾ ಕಾಳು ತೆಗೆದು ಈಗೂ ಶೇಂಗಾ ಕಾಳು ತೆಗಿತಾ ಇದ್ದಾಳೆ. ನಮ್ಮ ತಂಗಿಯವರು ಮಧ್ಯಾಹ್ನ ತೆಗ್ದಾಳೆ ಈಗೂ ತೆಗ್ದಾಳೆ. ಅಂದ್ರೆ ನಾಳೆಯಿಂದ ಏನೋ ಮನೇಲಿ ಪ್ಲಾನ್ ಇರ್ಬೋದು, ಏನೋ ಮಾಡ್ಬೇಕಂತೇಳಿ. ಹಾಯ್ ಕರ್ನಾಟಕ, ನಮಸ್ಕಾರ ಗುರು ಎಲ್ರಿಗೂ. ಗುಡ್ ಈವ್ನಿಂಗ್. ಸಂಜೆ ಹೊತ್ತು ಇವತ್ತು ಬ್ಲಾಗೇ ಮಾಡಿಲ್ಲ. ಸಂಜೆ ಮುಂದೆ ಇವತ್ತು ನಮ್ಮ ತಾಯಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ, ಹಾಗಾಗಿ ಟೈಮ್ ಆಗ್ಬಿಟ್ಟು ಹಾಗಾಗಿ ಇವತ್ತು ಮೂಡ್ ಆಫ್, ಬ್ಲಾಗ್ ಮಾಡಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡ್ತೇನೆ. ಡಿಸೆಂಬರ್ 1, ಇವತ್ತಿಂದ 1 ಡೇನು ಮಿಸ್ ಆಗಲ್ಲ ಅವರು. ಡೇ ಟು ಡೇ ಬ್ಲಾಗ್ ಹಾಕ್ತಾ ಇರ್ತೀನಿ, ಡೇ ಟು ಡೇ ಬರ್ತಾ ಇರುತ್ತೆ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ನಮ್ಮ ಅಪ್ಪ ಈಗ ಜಸ್ಟ್ ಬಂದ್ಬಿಟ್ಟು ಕಾಲಿಗೆ ಏನೋ ಪೆಟ್ಟಾಗಿದೆ, ಹಾಗಾಗಿ ಮನ ಮಸ್ತಾ ಇದ್ದಾರೆ. ಬನ್ನಿ ಗೈಸ್ ನೋಡೋಣ. ಓಕೆ, ಈಗ ಚಹಾ ಕುಡಿದ್ಬಿಟ್ಟು ನಮ್ಮ ಅಪ್ಪ ಅಡಿಕೆಯಲ್ಲಿ ತಿಂತವ್ರೆ. ಜಸ್ಟ್ ಬಂದಿದ್ದಾರೆ. ಅವ್ರ ಕಾಲಿಗೆ ಏನೋ ಪೆಟ್ಟ ಆಗಿದೆ, ಅವರು ಕಾಲನ್ನ ಮಲ ಹಚ್ಕೊಂಡು ಜಸ್ಟ್ ಕುಂತಿದ್ದಾರೆ ಅಡಿಕೆಯಲ್ಲಿ ಕೂಡ ತಿನ್ಕೊಂತ. ನಮ್ಮ ತಾಯಿಯವರು ನೋಡಿ ರೊಟ್ಟಿ ಮಾಡಕ್ ರೆಡಿ ಮಾಡ್ತಾ ಇದಾರೆ. ರೊಟ್ಟಿ ಮಧ್ಯಾಹ್ನ ಮಾಡ್ಬೇಕನ್ನ ಅಂತಿದ್ರು, ಹಾಗಾಗಿ ನಾನು ಬೇಡ ಅಂದೆ. ಅವರಿಗೆ ಜ್ವರ ಇರೋ ಕಾರಣದಿಂದ, ಆದ್ರೆ ಮಾತು ಕೇಳಾಗ್ತಾ ಇಲ್ಲ. ಇವತ್ತು ಮೀನ್ ತಗೊಂಡಿದ್ದಾರೆ ಮನೆಯಲ್ಲಿ, ಹಾಗಾಗಿ ನಮ್ಮ ತಾಯಿ ಆ ಕಡೆ ಅದು ಅನ್ನ ಇದು ಸಾರಿಗೆ ಸಪ್ಲೈ ಮಾಡೋವೆಲ್ಲ ಮಿಕ್ಸರ್ ಹಾಕಿಟ್ಟು ಈಗ ರೊಟ್ಟಿ ಹಿಟ್ಟನ್ನ ಕಲಿಸ್ತಾ ಇದ್ದಾಳೆ ಅವರು. ಜಿಗಟ್ ಹಾಕ್ತಾ ಇದ್ದಾಳೆ ನಮ್ಮ ತಾಯಿ ನೋಡಿ. ಇದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಕಲಿಸ್ಕೊಂಡು ಆಮೇಲೆ ನಮ್ಮ ತಾಯಿಯವರು ರೊಟ್ಟಿ ಮಾಡಕ್ ರೆಡಿಯಾಗಿ ಆಮೇಲೆ ರೊಟ್ಟಿ ತರ್ತಾರೆ ಗುರುವೆ. ಈಗ ನಮ್ಮ ತಂಗಿಯವರು ಮಧ್ಯಾಹ್ನನೂ ಶೇಂಗಾ ಕಾಳು ತೆಗೆದು ಈಗೂ ಶೇಂಗಾ ಕಾಳು ತೆಗಿತಾ ಇದ್ದಾಳೆ. ನಮ್ಮ ತಂಗಿಯವರು ಮಧ್ಯಾಹ್ನ ಈಗೂ ತೆಗ್ದಾಳೆ. ಅಂದ್ರೆ ನಾಳೆಯಿಂದ ಏನೋ ಮನೇಲಿ ಪ್ಲಾನ್ ಇರ್ಬೋದು, ಏನೋ ಮಾಡ್ಬೇಕಂತೇಳಿ. ಹಾಗಾಗಿ ಮನೆಯಲ್ಲಿ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಏನೋ ಮಾಡ್ತಾ ಇರ್ಬೋದು. ಮತ್ತು ನಮ್ಮ ಅಂಗಡಿಯಲ್ಲಿ ಕರೆಂಟ್ ಇದೆ. ನಾನು ಸಿಗ್ತೇನೆ ಆಮೇಲೆ. ಹೇಗೆ ನಮ್ಮ ಅಕ್ಕನ ಮಗಳು ನಮ್ಮ ಅಪ್ಪನ ಜೊತೆ ಈಗ ಅವಲಕ್ಕಿ ತಿನ್ನಿಸ್ತಾ ಇದಾರೆ ನಮ್ಮ ತಂದೆಯವರು. ನೋಡಿ ಈ ಕಡೆ ನೋಡ್ತಾಳೆ. ಏ ರಮಕ್ಕ, ಈ ಕಡೆ ನೋಡ್ರಿ. ಇಬ್ರು ಅಕ್ಕನ ಮಕ್ಕಳು, ಅವರು ದೊಡ್ಡವರು, ಇವರು ಚಿಕ್ಕವಳು ಮಗಳು ರಾಮಕ್ಕ ಅವರು. ಇವರು ಅವ್ರ ಮಾಮನ್ ನೋಡಿದ್ರೆ ಮಾತ್ರ ಏನಾದ್ರು ತಿನ್ನೋಕೆ ಇಷ್ಟಪಡ್ತಾರೆ. ಅವ್ರ ಮಾಮ ಬಂದ್ಬಿಟ್ರೆ ಗಯಾ ಬರ್ತಾರೆ. ಅವರು ತುಂಬಾ ಚಾಲಕದಾರ, ಅದಕ್ಕೆ ನಂಬಾರ್ದು. ನಂಬಿದೀವಿ. ನಮ್ಮಪ್ಪ ಅವಲಕ್ಕಿ ತಿನ್ನಿಸ್ತಾ ಇದ್ದಾನೆ, ಆಟ ಆಡಿಸ್ತಾ. ನೋಡಿ ಇವರು ಅವನು ಅವಲಕ್ಕಿ ಸಲುವಾಗಿ ಮಲ್ಕೊಂಡಿದ್ದಾನೆ ಅವ್ರ ಪಕ್ಕ. ಇವಾಗ ಒಂದು ಚೆನ್ನಾಗಿ ಅವಲಕ್ಕಿ ಬಾಬಾ ये एक तो फोन बाबा इंटरव्यू ಬೇರೆ ಚಾನಲ್. ಬಾಬಾ ನಿಮ್ಮ ಕುರಿ ಎಷ್ಟು ನಾಗ ನೀವು ಹೋಗಿಲ್ಲ ಕುರಿ ಇವತ್ತೆ? ಹೋಯ್ देखो फोन देखा इतने फोन दे ಇದ್ರು ನೋಡಿ ಅವಲಕ್ಕಿ ಚೆನ್ನಾಗಿದೆ ಅಂತ ಈಗ ನಗ್ತಾವೆ. ಅವ್ರ ಮಾಮ ಬಂದ್ರೆ ಗಯಾ ಬರ್ತಾವೆ. ಇವರು ತುಂಬಾ ಚೂಟಿ. ಇವನು ಬಂದ ಬೋಳ್ಗುಂಡಿ ಅವಾಗ ಕೂದ್ಲ ಬಂದ್ಬಿಟ್ಟು ಒಂದು
ಈಗ ನಮ್ಮ ತಾಯಿಯವರು ನೋಡಿ ಮೀನಾ ಫ್ರೈ ಮಾಡ್ತಾ ಇದಾರೆ, ಅವ್ರು ತೋರಿಸ್ತೀನಿ. ಈಗ ನಮ್ಮ ಮನೆಯಲ್ಲಿ ಸೀರಿಯಲ್ ಮುದ್ದು ಸೊಸೆ ಸೀರಿಯಲ್ ನೋಡ್ತಾ ಇದ್ರು. ತ್ರಿವಿಕ್ರಮ್ರು ನಾವು ಮಲ್ಕೊಂಡಿದ್ದಾರೆ, ನೋಡ್ತಾ ಇದ್ರು ಅವರು. ಈಗ ನಮ್ಮ ತಾಯಿಯವರು ನೋಡಿ ಮೀನಾ ಫ್ರೈ ಮಾಡ್ತಾ ಇದ್ದಾರೆ. ಮೀನಾ ಫ್ರೈ ಹೇಗಿರುತ್ತೆ ಅಂತ ನೋಡೋಣ ಬಿಡುವೆ. ನೋಡಿ ಮೀನಾ ಈ ತರ ನಮ್ದು ಸಣ್ಣ ಬಾಣಲೆಯಲ್ಲಿ ಮೀನಾ ಫ್ರೈ ಮಾಡ್ತಾ ಇದಾರೆ. ಇಷ್ಟೇ ನಮ್ದು ಕಿಚನ್ ಅಲ್ಲಿ ಇರೋದು. ನೋಡಿ ಫ್ರೈ ಹೇಗಾಗ್ತದೆ. ಇದು ತಗೊಂಡಿರೋದನ್ನ ತೊಳೆದು ಕ್ಲೀನ್ ಆಗಿ ಮಾಡ್ಕೊಂಡು ಈ ತರ ಖಾರದಲ್ಲಿ ಮಿಕ್ಸ್ ಮಾಡಿ ಹೇಳಿ. ಅದ್ ಖಾರ ಏನೇನ್ ಟೈಪ್ ಆಗಿ ಮಿಕ್ಸ್ ಮಾಡಿದ್ರ? ರವಾ, ಸಕ್ರಿ, ಇಲ್ಲ ರವಾ, ಉಪ್ಪು ಮತ್ತೆ ಮಸಾಲೆ, ಹಳದಲ್ಲ ಅರಸಿನ ಪುಡಿ ಅವೆಲ್ಲ ಮಿಕ್ಸ್ ಮಾಡಿ ನಮ್ಮ ತಾಯಿಯವರು ಸಖತ್ತಾಗಿ ಮೀನಾ ಫ್ರೈ ಮಾಡ್ತಾ ಇದಾರೆ. ಇವತ್ತು ನಮ್ಮ ಮನೆಯಲ್ಲಿ ಮೀನಾ ಭೋಜನ. ಇವತ್ತು ನಮ್ಮ ತಂದೆಯವರು ಸ್ವಲ್ಪ ಲೇಟ್ ಆಗಿ ಮಾಡಿದ್ರು, ಹಾಗಾಗಿ ಸಖತ್ತಾಗಿ ತಗೊಂಡು ಮೀನಾ ಫ್ರೈ ಮಾಡಿಬಿಟ್ಲು ನಮ್ಮ ತಾಯಿಯವರು. ಇವತ್ತು ಮನೆಯಲ್ಲಿ ತಂಪು ಭೋಜನ. ಇವತ್ತು 1 ವಾರ ಆಯ್ತು ಗುರು, ಅಲ್ಲಿ ತನಕ ನಮ್ಗೆ ಊಟನೇ ಸರಿಯಾಗಿ ಮಾಡಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಏನೋ ಸ್ಪೆಷಲ್ ಉಂಟು ಅಲ್ಲ ನೋಡಿ. ಈ ತರ ಮಾಡ್ಬೇಕು ತರ ನಮ್ಮ ತಾಯಿ ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ. ತಮ್ಮ ಮನೆಯಲ್ಲೂ ಸ್ಪೆಷಲ್ ಇರ್ಬೋದು, ನಾನು ತೋರಿಸ್ತೇನೆ, ನೀವು ತೋರ್ಸಲ್ಲ. ಹಾಗಾಗಿ ನೋಡಿ ಮೀನಾ ಈ ತರ ಫುಲ್ ಆಗಿ ಮಾಡ್ಕೊಂಡು ಒಲೆ ಮೇಲೆ ನಮ್ಮ ತಾಯಿಯವರು ಸಖತ್ತಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ಪವರ್ಫುಲ್ ಆಗಿರುತ್ತೆ ನೋಡಿ. ನಮ್ಮ ತಂದೆಯವರು ಟಿವಿ ಮುಂದೆ ನಿಂತು ರಿಮೋಟ್ ಏನೋ ವರ್ಕ್ ಮಾಡಿರೋದು ನೋಡಿ, ಅಡಿಕೆಯಲ್ಲಿ ತಿಂತವ್ರೆ. ಬಾ ಖಾನೋ ಟೈಮಿಗೆ ಇನ್ನು 8 ಗಂಟೆ ಆಗಿಲ್ಲ ಮಗ, ಊಟ ಮಾಡೋಣ ಅಂತೇಳಿ ಆಮೇಲೆ ಹೇಳ್ತವ್ರೆ. ನಮ್ಮ ತಂದೆ ನಮ್ಮ ತಾಯಿಯವರಿಗೆ ಸ್ವಲ್ಪ ಕೈ ಸಪೋರ್ಟ್ ಕೊಡ್ತಾರೆ. ಸಣ್ಣ ಪುಟ್ಟ ಎಲ್ಲ ಬಂದು ಕೆಲಸನ ಮಾಡ್ತಾರೆ, ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ. ನೋಡಿ ಮಿಕ್ಸರ್ ಆಗ್ತಾ ಇದಾರೆ ನಮ್ಮ ತಂದೆ, ಮಿಕ್ಸರ್ ಆಗ್ತಾ ಇದಾರೆ ಅವರು. ನಮ್ಮ ಮನೆಯಲ್ಲಿ ಬಿಸಿ ರೊಟ್ಟಿ ಮತ್ತೆ ಮೀನು ಫ್ರೈ ಸಾಕಾಗಿರುತ್ತೆ ಗುರು. ಒಳದ್ರೆ ನಾಳೆ ಬೆಳಗ್ಗೆ ನಿದ್ದೆ ನಾವು ಡೌಟ್ ನಿದ್ದೆ ಇದೆ. ಏನಂದ್ರೆ ನಮ್ಮ ತಂದೆಯವರು 5 ಗಂಟೆಗೆ ಹೇಳ್ತಾರೆ ಗುರು. ಈಗ ಊಟ ಮಾಡೋ ಟೈಮು 8:15 ಆಗಿದೆ. ನಮ್ಮ ತಂದೆಯವರು ಮಿಕ್ಸರ್ ಆಗ್ಬಿಟ್ರು, ಮಿಕ್ಸರ್ ಹಾಕೋಣ ಅಂತ ತೋರಿಸ್ತಾ ಇದ್ವಿ. ನೋಡಿ ಮಿಕ್ಸರ್ ಆಗ್ಬಿಟ್ಟು ಈಗ ಇಡ್ತಾ ಇದ್ದಾರೆ. ಹೇಗೆ ನಮ್ಮ ತಂಗಿಯವರು ಸೀರಿಯಲ್ ನೋಡ್ತಾ ಇದ್ರು, ಅಲ್ಲೇ ನಮ್ಮ ಮಾಮಾರ ಮನೆಗೆ ಹೋಗಿದ್ದಾರೆ. ನಮ್ಮ ತಮ್ಮ ಏನೋ ಮನೇಲಿ ಮಾಡೋಕೆ ಹೊರಗಡೆ ಹೋಗಿರ್ಬೋದು. ಈಗ ತಂದೆ ತಾಯಿ ಮನೆಯಲ್ಲಿ ಸ್ವಲ್ಪ